ನೋಡಬಹುದು. ಈ ಕ್ಯಾಮೆರಾಗೆ ಒಂದು ಸಿಮ್, ಒಂದು ಮೆಮೊರಿ ಕಾರ್ಡ್ ಹಾಕಿದ್ರೆ ಸಾಕು. ರೈತರು ಬೇರೆ ದೇಶದಲ್ಲಿದ್ರೂ ಅಂಗೈಯಲ್ಲಿ ತಮ್ಮ ಕೃಷಿ ಭೂಮಿನ ನೋಡಬಹುದು. 2-3 ಎಕರೆ ಜಾಗವನ್ನ ನಿಮ್ಮ ಮೊಬೈಲ್ನಲ್ಲಿ ನೋಡಬಹುದು. ಈ ಸ್ಮಾರ್ಟ್ ಕ್ಯಾಮೆರಾ ನಿಮ್ಮ ಕೃಷಿ ಭೂಮಿಯನ್ನು ರಕ್ಷಿಸುತ್ತದೆ. ಯಾರಾದ್ರೂ ಅಪರಿಚಿತರು ಬಂದಾಗ ಇದು ಅವರನ್ನು ಟ್ರ್ಯಾಕ್ ಮಾಡಿ ಸೈರನ್ ಮಾಡುತ್ತದೆ ಮತ್ತು ನಿಮ್ಮ ಮೊಬೈಲ್ಗೆ ಫೋಟೋ ಕಳುಹಿಸುತ್ತದೆ. ರೈತರು ಎಲ್ಲೇ ಇದ್ರೂ ಈ ಕ್ಯಾಮೆರಾ ಮೂಲಕ ಮೊಬೈಲ್ನಿಂದಲೇ ಕೆಲಸಗಾರರಿಗೆ ನೇರ ಸೂಚನೆ ನೀಡಬಹುದು. ಇಲ್ಲಿ ಜಾಲಿ ಮರ ಮೇಕೆ ಮರಿಗೆ ಮೇವಾಗೋದು ಇದು. ಎಲ್ಲರಿಗೂ ಗೊತ್ತೇ ಇದೆಯಾ? ಹ್ಞೂ ಸರ್, ಗೊತ್ತಿದೆ. ನಿಮ್ಮ ಕೆರೆ ಕಮಿಟಿ ಇದ್ರೆ ಅದೊಂದು ನಿಯಮ ಇರುತ್ತೆ, ಅದಕ್ಕೂ ಅದ್ರ ಪ್ರಕಾರ ನಡ್ಕೊಳ್ರಿ. ನಮ್ಗೆ ಬೇಡ ಅನ್ನಲ್ಲ ನಾವೇನು. ಮತ್ತೆ ನೀವು ಹೇಳ್ತಿದ್ರಲ್ಲ ಕಮಿಟಿ ಆದ್ರೆ ತೋರಿಸಿ, ಅದು ಯಾವುದು ಮತ್ತೆ ನಮ್ಮನ್ನ ಯಾಕೆ ಕೇಳ್ತಿದಾರ ನೀವು? ನೀನು ಗೌರ್ಮೆಂಟ್ ಅಧಿಕಾರಿನಾ? ನೀನು ನಮ್ಮನ್ನ ವಿಡಿಯೋ ಮಾಡ್ತಿದ್ದಲ್ಲ, ನೀನು ಗೌರ್ಮೆಂಟ್ ಅಧಿಕಾರಿನಾ? ಆಯ್ತು, ರಿಜಿಸ್ಟರ್ ಕಾಪಿನ ತಗೋಬರ್ರಿ. ಅದು ಎಷ್ಟರ ರಿನಿವಲ್ ಆಗಿದೆ ನೋಡೋಣ. ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಗೂ ಕೇಳೋ ಅಧಿಕಾರ ಇದೆ. ಅರ್ಥ ಆಯ್ತಾ? ಅಧಿಕಾರಿನೇ ಬೇಕಂತಲ್ಲ, ಸಾರ್ವಜನಿಕರು ಯಾರು ಪಬ್ಲಿಕ್ ಯಾರಾದ್ರೂ ಕೇಳ್ಬೋದು. ನಿಮ್ಗೆ ಹೇಳಿಲ್ಲ ನಾವು. ಹೌದು ಸರ್, ಹೌದು ಸರ್, ಇಲ್ಲಂತಿಲ್ಲ. ನೀವು ಅಧ್ಯಕ್ಷರಾದ್ರೆ ಏನು, ನಮಗೂ ಪಬ್ಲಿಕ್ ಬಂದಿದೆ. ಜಾರಿ ಮರಗಳು ಏನೋ ಕುರಿ ಮೇಕವರು ಮೇವಿಲ್ದೆ ನೋವು ಪಡ್ತೀರ ನಾವು ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ಕೇಳಕ್ ಬಂದಿದ್ದೀವಿ. ಮಾಡ್ತೀವ್ರಿ, ಅದನ್ನ ಮಾಡ್ತೀವಿ. ನಮ್ಮನ್ನ ಯಾಕೆ ನೀವು ಕ್ವಶನ್ ಮಾಡ್ತಿದ್ದೀರಾ? ಬರ್ತಾರೆ ಬಿಡ್ರಿ, ವಿಡಿಯೋನೇ ಬರ್ತಾರೆ ಬಿಡಿ. ನಮ್ಗೆಲ್ಲ ಗೊತ್ತಿದೆ, ನಿಮ್ಗೆ ಗೊತ್ತಿದೆ ಸಾಕು. ನೀವು ಮಾತಾಡಬೇಡಿ. ನೀವು ಸರ್ವಾಧಿಕಾರ ತರ ನೀವು ಮಾತಾಡಬೇಡಿ. ನೀವು ಸರ್ವಾಧಿಕಾರಿ ತರ ಮಾತಾಡಬೇಡಿ ಸ್ವಾಮಿ. ನೀವು ಸರ್ವಾಧಿಕಾರಿ ತರ ಮಾತಾಡಬೇಡಿ. ನೀವು ಸರ್ವಾಧಿಕಾರಿ ತರ ಮಾತಾಡಬೇಡಿ. ನೀವು ನಿಮ್ಮ ಒಬ್ಬರದೇ ಅಲ್ಲ ಕೆರೆ ಇದು, ನಿಮ್ಮ ಮನೆಯದಲ್ಲ ಕೆರೆ ಇದು ಸ್ವಾಮಿ. ನಿಮ್ಮ ಮನೆಯದಲ್ಲ ಕೆರೆದು ಗೋರ್ದಿಮ್ ಜೋಡಿ ಅಚ್ಚಂನಹಳ್ಳಿ ಪಂಚಾಯತ್ಗೆ ಸಂಬಂಧಪಟ್ಟಿದ್ದು. ನಿಮ್ಮ ಮನೆ ಕೆರೆ ಅಲ್ಲ ಇದು, ಜೋಡಿ ಅಚ್ಚಂನಹಳ್ಳಿ ಪಂಚಾಯತ್ಗೆ ಸಂಬಂಧಪಟ್ಟಿದ್ದು. ಏನು ನಿಮ್ಮ ಮನೆ ಕೆರೆ ಅಲ್ಲ ಇದು. ಅದನ್ನ ಹೇಳ್ತಿರೋದು. ಆ ಕಮಿಟಿ ಆದ್ರೆ ತೋರಿಸಿ. ಎಸ್, ತಾವೀಗ ನೋಡ್ತಾ ಇರ್ತಕ್ಕಂಥ ವಾದ ವಿವಾದ ದೃಶ್ಯ ಏನಪ್ಪ ಅಂತೀರ, ನಮ್ಮ ಪಾವಗಡ ತಾಲೂಕಿನ ಜೋಡಿ ಅಚ್ಚಂನಹಳ್ಳಿಯ ದೊಡ್ಡ ಕೆರೆಯಲ್ಲಿ ನಡೆದ ಜಾಲಿ ಮರಗಳ ಮಾರಣ ಹೋಮ ಪ್ರಶ್ನೆ ಮಾಡೋದಕ್ಕೆ ಪತ್ರಕರ್ತರ ವಿರುದ್ಧವೇ ತಿರುಗಿ ಬಿದ್ದು ವಿಡಿಯೋ ಮಾಡಿರ್ತಕ್ಕಂಥ ಒಂದು ದೃಶ್ಯ. ಕೆರೆ ಅಭಿವೃದ್ಧಿ ಸಮಿತಿಯ ಹೆಸರಲ್ಲಿ ಸಮಿತಿಯ ಅಧ್ಯಕ್ಷನ ದರ್ಪ. ಸರ್ಕಾರಿ ಕೆರೆಯಲ್ಲೇ ಮರ ಕಡಿದು ಇದ್ದಲು ದಂಧೆವರೆಗೆ ಮಾರಾಟ. ಜೋಡಿ ಅಚ್ಚಂನಹಳ್ಳಿಯ ದೊಡ್ಡ ಕೆರೆಯಲ್ಲಿ ನೂರಾರು ಜಾಲಿ ಮರಗಳ ಮಾರಣ ಹೋಮ. ಜಾನುವಾರುಗಳಿಗೆ ಮೇವಿಗೆ ಹಾಹಾಕಾರ. ಸುಮಾರು 150 ಎಕರೆಗಳ ವಿಸ್ತೀರ್ಣವುಳ್ಳ ಈ ಒಂದು ಕೆರೆಯ ಅಂಗಳದಲ್ಲಿ ಜಾಲಿ ಮರಗಳು ಮತ್ತು ಬೃಹತ್ ಸೀಮೆ ಜಾಲಿ ಮರಗಳು ಸಹ ಬೆಳೆದಿದ್ದು, ಈ ಒಂದು ಮರಗಳನ್ನು ಕೆರೆ ಅಭಿವೃದ್ಧಿ ಸಮಿತಿಯವರು ಯಾವುದೇ ಒಂದು ನಿಯಮಾನುಸಾರ ಅನುಸರಿಸದೆ ಮಾರಣ ಹೋಮವಾಗಿ ಮರಗಳನ್ನು ಕಡಿದು ಗುತ್ತಿಗೆದಾರರಿಗೆ ಮಾರಾಟ ಮಾಡಿದ್ದಾರೆ ಎಂಬ ಆರೋಪ ಗಂಭೀರವಾಗಿ ಕೇಳಿಬರುತ್ತಿದೆ. ಜೊತೆಗೆ ಈ ಒಂದು ಕೆರೆಯ ಅಂಗಳದಲ್ಲಿ ಇರುವ ಜಾಲಿ ಮರಗಳನ್ನು ಮೇಯಲು ಕುರಿ, ಮೇಕೆ ಮತ್ತು ದನ ಕರುಗಳು ಆಗಮಿಸುತ್ತಿದ್ದು, ಈ ಒಂದು ಕುರಿ ಮೇಕೆ ಮೇಯಲು ಸಹ ವರ್ಷಕ್ಕೆ ಇಂತಿಷ್ಟು ಅಂತ ಹಣ ಪೀಕುತ್ತಿದ್ದರು ಎಂಬ ಆರೋಪ ಗಂಭೀರವಾಗಿ ಕೇಳಿಬರುತ್ತಿದೆ. ఎవరు ఎన్నాళ్ళు ఇచ్చినారు మరి దుడ్లు? ఎంత ఇచ్చినారు? ಟೋಟಲ್ ಎಷ್ಟು ಕೊಟ್ಟಿದ್ದಾರೆ ಅಮೌಂಟು? ಒಂದು ವರ್ಷದ ಹೇಳಿ ಸಾಕು. ಅದೇ ಒಗರ್ದೈತೆ చెప్పచ్చు, ನಾವು ಒಗರ್ದು ಕಾದು కదా. ನೀವೆಷ್ಟು ಕೊಟ್ಟಿದ್ದೀರಾ? మాది ఒకటాడు 500 1000 గొర్రెలు కొద్ది మా 40 ఉండదు. 40 రూపాయలు పట్టణాలు 100 200 ತಪ್ಪ ಏನು ಚೆಲ್ಲ. ಇವಾಗ ಮಳೆ ಇಲ್ಲ, ಏನಿಲ್ಲ, ಬೇಸಿಗೆಗೆ ಮೇವು ಕಷ್ಟ ಇದೆ. ಈ ಕೆರೆ ಆಧಾರ ಐತೆ ನಿಮಗೆ, ಈಗೆಲ್ಲ ನಾಶ ಮಾಡಿದ್ದಾರೆ. ಎಷ್ಟು ಜಾಲಿ ಮರ ಇದ್ವು ಇಲ್ಲಿ ಟೋಟ್ಲು? ಕೇವಲ ಜೋಡಿ ಅಚ್ಚಂನಹಳ್ಳಿ ಕೆರೆಯಲ್ಲಿ ಮಾತ್ರ ಈ ಒಂದು ಇದ್ದಿಲು ದಂಧೆ ನಡೆಯುತ್ತಿಲ್ಲ ಕಣ್ರಿ. ತಾಲೂಕಿನಾದ್ಯಂತ ಬೇರೆ ಬೇರೆ
ಕೆರೆಗಳಲ್ಲಿ ಇಂಥ ಒಂದು ದಂಧೆ ನಿರಂತರವಾಗಿ ನಡೆಯುತ್ತಿದೆ. ನಮ್ಮ ಅರಣ್ಯ ಇಲಾಖೆಯವರು ಮಾತ್ರ ಈ ಒಂದು ಕೇಸುಗಳನ್ನು ಹಾಕಿ ಕೈ ತೊಳೆದುಕೊಳ್ಳುತ್ತಿದ್ದಾರೆ. ಇಂತಹ ಕಲ್ಲಿದ್ದಲನ್ನು ಸುಟ್ಟು ಹೊರ ರಾಜ್ಯಗಳಿಗೆ ಲಕ್ಷಾಂತರ ರೂಪಾಯಿಗಳಿಗೆ ಮಾರಾಟ ಮಾಡಿಕೊಂಡು ಲಾಭ ಮಾಡಿಕೊಳ್ಳುವ ಈ ಒಂದು ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಈ ದಂಧೆಯ ವಿರುದ್ಧ ಪ್ರಶ್ನೆ ಮಾಡಿದ ಪತ್ರಕರ್ತರ ವಿರುದ್ಧವೇ ಧಮಕಿ ಆಗ್ತಾರೆ ಅಂದರೆ ಇನ್ನೆಷ್ಟರ ಮಟ್ಟಿಗೆ ಬಲಿಷ್ಠರಾಗಿರಬೇಕು ಎಂಬ ಪ್ರಶ್ನೆ ಕಾಡುತ್ತಿದೆ. ಜೋಡಿ ಅಚ್ಚಂನಹಳ್ಳಿಯ ಕೆರೆಯ ಮಾರಣ ಹೋಮ ನಡೆಸತಕ್ಕಂಥ ಸಮಿತಿಯ ವಿರುದ್ಧ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖಾ ಅಧಿಕಾರಿಗಳು ಯಾವ ರೀತಿಯಾದಂಥ ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದನ್ನು ನಾವು ನೀವೆಲ್ಲ ಕಾದು ನೋಡೋಣ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.